ಹಬ್ಬ ಹೆಂಗಾರ ಮಾಡಿ ತಿಂಗಳ 10,000 ರೂಪಾಯಿ ಅದ ಎಂತದದು ಗೋವಿಂದಾಯ ನಮಃ ಫೈನಾನ್ಸ್ ಕಂಪನಿಗೆ ಕಟ್ಟಿಬಿಡ್ಬೇಕು. 1 ವರ್ಷ ಬಿಟ್ಟು ಅಯ್ಯೋ ಡಬ್ಬಲ್ ಆಗಿ ಬರುತ್ತೆ. ನಾನು 6 ತಿಂಗಳದಾಗ 60,000 ರೂಪಾಯಿ ಕಟ್ತೀನಿ. ಆದ್ರೆ ಅವ್ರು ನನಗೆ 1,20,000 ರೂಪಾಯಿ ಕೊಡ್ತಾರ. ಯಾರಿಗುಂಟು ಯಾರಿಗಿಲ್ಲ. ಅಂತೂ 10,000 ರೂಪಾಯಿ ಎಣಿಸಿಟ್ಟನಿ. ನಾಳೆ ಬೆಳಿಗ್ಗೆನೆ ಹೋಗಿ ಕಟ್ಟಿಬಿಡ್ಬೇಕು. ಈ ಸಲ 10,000 ರೂಪಾಯಿ ಕಟ್ತೀನಿ. ಇದು 1 ವರ್ಷ ಆದ್ಮೇಲೆ ಮುಂದಿನ ವರ್ಷ 20,000 ರೂಪಾಯಿ ಕಟ್ತೀನಿ. ಅದನ್ನು ರೊಕ್ಕ ಡಬಲ್ ಆಗಿ ಬಂತಂದ್ರೆ ಆಮೇಲೆ 50,000 ರೂಪಾಯಿನೂ ಕಟ್ಟಿಬಿಡ್ತೀನಿ. ದುಡ್ಡಿಂದ ದುಡ್ಡು ಡಬಲ್ ಮಾಡಿ 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 ನಾನು ಆ ಸುಚಿತ್ರಕ್ಕಿಂತ ಡಬ್ಬಲ್ ರೊಕ್ಕ ಗಳಿಸ್ತೀನಿ. ಆ ದೇವ್ರು ನನ್ನ ಜೋಡಿ ಅದನ್ನ ಅಷ್ಟೇ ಸಾಕು. ಹೌದು, ಅವ್ರು ಹೇಳಿದ್ರು ಕಮಿಷನ್ ಹಂಗೆ ರೊಕ್ಕ ಸಿಗ್ತತಿ. ಯಾರ ಒಂದಿಬ್ರು ಮೂವರ್ನ ಆ್ಯಡ್ ಮಾಡಿಸ್ರಿ, ಅವ್ರ ಕೈಯಿಂದ ರೊಕ್ಕ ಕಟ್ಟಿಸ್ರಿ, ನಿಮ್ಗೆ ಕಮಿಷನ್ ಸಿಗ್ತತಿ ಅಂತ ಹೇಳಿದ್ರಪ್ಪ. ಯಾರನ್ನ ಹಾಕಿಸ್ಲಿ? ಒಬ್ರು ಹಾಕಿದ್ರೆ 500 ರೂಪಾಯಿ ಕಮಿಷನ್ ಅಂತೆ. ಅಂದ್ರೆ 4 ಜನಕ್ಕೆ ಏನಾರ ಹಾಕ್ಸಿದ್ರು 2,000 ರೂಪಾಯಿ. ಹೌದು, ಈಗ ಮೊದ್ಲುಗಿ ಆ ಜಯಕರು ಅವರು ಇವರು ಯಾರು ಸಿಗ್ಲಿ ಅವ್ರೆಲ್ಲರಿಗೂ ಹೇಳಿ ಒಪ್ಪಿಸಿ ರೊಕ್ಕ ಕಟ್ಟಿಸ್ಬೇಕು. ಹೌದು ಮೇಘ, ಹಿಂಗ ಮಾಡು, ನಿಂಗೊಂದು ಒಳ್ಳೆ ಬಿಸ್ನೆಸ್ ಸಿಗಾಕುಂತತಿ. ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡ. ಮೊದ್ಲು ಜಯಕರ ಹತ್ರ ಹೋಗಿ ಮಾತಾಡ್ತೀನಿ. ಯಾರು ಬಂದ್ರಪ್ಪ ಮನೆಗ? ಅಯ್ಯೋ, ಯಾರು ಬಂದ್ರೆ ಏನ? ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನ ಬಾಗ್ಲ ತೆಗ್ದಿಲ್ಲಲ್ಲ ಮೇಘ. ತೆಗಿತಾರ ತಡಿ ವೀರೇಶ, ತಡಿ. ಪಾಪ ಅವರು ಕೆಲಸ ಮಾಡ್ತಿರ್ತಾರ. ವೀರು ಮತ್ ಕುಡ್ಕೊಂಡು ಬಂದ್ಯಾ? ಏ, ಜಾಸ್ತಿ ಕುಡ್ದಿಲ್ಲಪ್ಪ. 1 ಪೆಗ್ ಮೇಲೆ ನಾ ಕುಡಿಯಂಗಿಲ್ಲ ಅಂತ ನಿಂಗೆ ಹೇಳಿಲ್ಲ. 1 ಪೆಗ್ ಕುಡ್ದೆ. ಈ ಪ್ರಸಾದ ಅದ ನೋಡು. ಇನ್ನ 1 ಪೆಗ್ ಕುಡಿ ಅಂತ ಕುಡಿಸ್ಬಿಟ್ಟ. ನಾ ಕುಡ್ದು ಬಿಟ್ಟೆ. ಮೇಘ ಅವ್ರಿ, ಇಲ್ರಿ ತಾನ ಕುಡ್ದಾನ ನನ್ನ ಮೇಲೆ ಹೇಳಾಕುಂತ ನೋಡ್ರಿ. ನಾನು ಅಂತ ಹುಡುಗಲ್ರಿ, ನಂಗೆ ಕುಡಿಯೋ ಚಟನ ಇಲ್ರಿ. ಎಲ್ಲ ಸುಳ್ಳು. ಇವಾಗ ಕುಡಿತಾನಿವ, ನಾನ ನೋಡೇನಿ. ಅದೇನಂತಾರಲ್ಲ, ಕಾಮಲಿ ಕಣ್ಣಿಗ ಕಾಣೋದೆಲ್ಲ ಹಳದಿನಿ ಅಂತೆ. ಆ ತರ ಆತ್ ನಿಂದು. ತಾನು ಕುಡ್ದು ಅವ್ನಿಗೆ ಹೇಳಾಕುಂತಾರ. ಅವ್ರು ಕುಡ್ದಿದ್ರ ನಿನಗೆ ಯಾಕೆ ಮನೆ ಮಟ್ಟ ಬಿಡಕ್ ಬರ್ತಿದ್ರು? ಅವರು ನಿನ್ ಜೋಡಿನ ಕುಡ್ದು ಬಿದ್ದಿರ್ತಿದ್ರು. ಅವ್ರ ಬಗ್ಗೆ ನೀ ಮಾತಾಡ್ಬೇಡ ವೀರೇಶ. ನಾ ಹೇಳ್ದೆ ಕುಡಿಬೇಡ, ಮನ್ಯಾಗ ಹೆಂಡತಿ ಕಾಯ್ತಿರ್ತಾರ, ಮನೆಗೆ ಹೋಗುವಂತ ಎಷ್ಟು ಹೇಳ್ದೆ. ಇವ ನನ್ನ ಮಾತ ಕೇಳಿಲ್ಲ ನೋಡ್ರಿ. ಹಂಗಾಗಿ ಮತ್ತ ನೀವು ದಾರಿ ನೋಡ್ತಿರ್ತೀರಿ ಅಂತ ನಾನ ಮನೆ ಮಠ ಬಿಟ್ಟು ಹೋದ್ರಾತು ಅಂತ ಇಲ್ಲಿ ಮಠ ಬಂದೆ. ನೀವು ಹೂ ಅಂದ್ರ ಒಳಗ ಇವನಿಗೆ ಮಲಗಿಸ್ ಬರ್ಲೇನ್ರಿ? ಸುಮ್ನೆ ಏನಾರ ಬಿದ್ದು ಏನಾರ ಪೆಟ್ ಮಾಡ್ಕೊಂಡ್ರ ಹೌದಿಲ್ಲ ಪಾಪ ನಿಮ್ಗ ತ್ರಾಸು. ನೋಡ್ರಿ, ನಿಮಗಿರೋ ಕಾಜಿ ಇವನಿಗಿಲ್ಲ. ಯಾಕಾದ್ರೂ ಇವನಿಗೆ ಮದ್ವೆ ಆದ್ನೋ ನಂಗ್ರ ತಲೆ ಕೆಟ್ಟ ಹಾಳಾಗೋಗೈತಿ. ತಡ್ರಿ, ಇವನಿಗೆ ಒಳಗ್ ಕುಂದರ್ಸಿ ಬರ್ತೀನಿ. ನಾನು ಒಂದು ಮಾಡಿದ್ರೆ ಇವನ ಒಂದು ಮಾಡಕುಂತಾರ. ಅಲ್ಲ, ನನ್ನ ಬರ್ತಡೆಗ ಕಾರ್ ಕೊಡ್ತೀನಿ ಅಂತ ಹೇಳಿದ್ದ. ಕಾರ್ ಮನಿ ಹಾಳಾತ್. 40,000 ರೂಪಾಯಿ ಅಲ್ಲಿ ಹೋಗಿ ಕೊಟ್ಟು ಬಂದ. ನಾನು ಒಂದು 10,000 20,000 ರೂಪಾಯಿ ಅದ ಗೋವಿಂದಾಯ ನಮ್ಮ ಫ್ಯಾಕ್ಟ್ರಿಗ, ಅಯ್ಯೋ ನಾನು ಫ್ಯಾಕ್ಟ್ರಿ ಅನ್ನಕುಂತಾನೆ, ಫೈನಾನ್ಸ್ ಕಂಪನಿ ಕಟ್ಟಿ ರೊಕ್ಕ ಏನಾರ ಡಬಲ್ ಮಾಡ್ಬೇಕು. ನಾವು ಆ ಸುಚಿತ್ರಕ್ಕಿಂತ ಜಾಸ್ತಿ ಬೆಳಿಬೇಕು ಅಂದ್ರೆ ಇವ ಏನಿಲ್ಲವ, ದಿನಕ್ಕಿಂತ ದಿನಕ್ಕೆ ಕೆಡಾಕುಂತಾರ. ಆ ನಶೆ ಇಳಿಲಿ. ಇವತ್ತು ನಾನು ಬೇಕಾ ಏನ ಸೆರೆ ಬೇಕಂತ ಕೇಳೇ ಬಿಡ್ತಾನೆ. ಹಾಳಾಗೋಗ್ಲಿ ಅತ್ತಾಗ. ಸುಮ್ಮನೆ ನಿಮಗೆಲ್ಲ ತೊಂದ್ರೆ ಇವನಿಂದ. ಹಂಗೇನಿಲ್ಲ ಪಾಪ. ನೀವು ಹೆಣ್ಮಕ್ಳು ಒಬ್ರೆ ಏನ್ ಮಾಡ್ಬೇಕು ಅಂತ ನಾನು ಮನಿ ಮಿಟ ಬಿಟ್ಟು ಹೋಗುನು ಅಂತ ಬಂದಿದ್ದು. ಥ್ಯಾಂಕ್ಸ್ ರೀ, ನಿಮ್ಮಿಂದ ಭಾಳ ಉಪಕಾರ ಆತ. ಇವ ಮೊದ್ಲು ಹಿಂಗಿದ್ದಿಲ್ರಿ. ಅದು ಯಾರು ಸವಾಸ ಮಾಡ್ಯಾನ ಏನ್ ಅವಾಗಿಂದ ಹಿಂಗ್ ಮಾಡಕುಂತಾನ. ಅದು ಯಾರಿಂದ ಇವಾಗ ಕುಡಿಯಕ್ ಕಲ್ತಾನ ಅಂತ ಗೊತ್ತಾಗ್ಬೇಕು. ಚೆನ್ನಾಗಿ ಪೊರಕೆ ಸೇವೆನ ಮಾಡ್ತೀನಿ. ಹಂಗಿಂಗಲ್ಲ ಮತ್ತೆ. ಅದ ನೀವು ಹೇಳೋದಿನ ಬರೋಬರಿ. ಆದ್ರೂ ಹೇಳೋರು ಹೇಳ್ತಿರ್ತಾರ, ಆದ್ರ ಕೇಳೋರು ಬುದ್ಧಿ ಅವ್ರ ಕೈಯಾಗಿರ್ಬೇಕಷ್ಟೇ. ಹೌದ್ರಿ, ಇವನಿಗ ಬುದ್ಧಿನ ಇಲ್ಲ. ನಂಗರ ಸಾಕಾಗೋಗ್ಬಿಟ್ಟತಿ. ಇರ್ಲಿ ಬಿಡ್ರಿ, ಯಾಕೆ ಸಿಟ್ಟಾಗ್ತೀರಿ? ನಾಳೆ ಬೆಳಿಗ್ಗೆನೆ ಕೆಲ್ಸಕ್ಕೆ ಕಳಿಸ್ಬಿಡ್ರಿ. ನಮ್ ಸರ್ ಕೆಲ್ಸಕ್ಕೆ ಬಾ ಅಂತ ಹೇಳ್ಯಾರ ವೀರೇಶಿಗ. ಓ, ನಾಳೆಯಿಂದ ಅದ ಸೇಮ್ ಕೆಲ್ಸಕ್ಕೆ ಬರ್ಬೇಕಾ? ನಿಮ್ಮಿಂದ ನಮಗ್ ಬಹಳ ಉಪಕಾರ ಆತ್ರಿ ನಿಜವಾಗ್ಲು. ಬರ್ರಿ ಒಳಗ ಕುಂದ್ರ, ಬರ್ರಿ ಚಾ ಮಾಡ್ಕೊಡ್ತಾನೆ. ಅಯ್ಯೋ, ಚಾ ಎಲ್ಲ ಬ್ಯಾಡ್ರಿ, ನಾನು ಇನ್ನೊಂದ್ ಬರ್ತೀನಿ ತಗೋರಿ. ಸುಮ್ನೆ ವೀರೇಶ ಮಕ್ಕೊಂಡನ ಮತ್ ಒಳಗ್ ಬರ್ಬೇಕು ಬೇಡ, ಇನ್ನೊಂದ್ ಬರ್ತೀನಿ ತಗೋರಿ. ಆದ್ರೂ ನೀವ್ ಏನ ಹೇಳ್ರಿ, ವೀರೇಶ ನಿಜವಾಗ್ಲೂ ಲಕ್ಕಿ ನಿಮ್ಮಂತ ಹೆಂಡತಿ ಸಿಗಾಕ. ಆದ್ರ ಒಂದ್ ಬ್ಯಾಸ್ರ. ಏನದು? ಆದ್ರ ನೀವು ವೀರೇಶನ್ ಮದ್ವೆ ಆಗಿರಲ್ಲ, ಅದ ನೀವು ಮಾಡಿದ್ದು ದೊಡ್ಡ ತಪ್ಪು. ನೀವು ಅವನೊಂದ್ ಬದ್ಲಿ ಯಾರೋ ಚಲೋ ಹುಡುಗನ ಮದ್ವೆ ಆಗಿದ್ರ ಮಸ್ತ್ ರಾಣಿ ಹಂಗಿರ್ತಿದ್ರಿ. ಈ ಹಳ್ಳಿ ಕೊಂಪೆಗಿರೋ ಪಜಿತಿನ ಬರ್ತಿದ್ದಿಲ್ಲ. ಹೌದ್ರಿ, ಆದ್ರೇನ್ ಮಾಡ್ಬೇಕು? ಪ್ರೀತಿ ಮಾಡಿದ್ವಲ್ಲ. ಇರ್ಲಿ ಬಿಡ್ರಿ, ಅದೆಲ್ಲ ಹಳೆ ಕತೆ. ಅದೇ ಎದಕ್ಕ? ನಂಗೆ ಸ್ವಲ್ಪ ಒಳಗ್ ಕೆಲಸ ಅದಾವು. ಆತಾತ್ರಿ, ನೀವು ಮಾಡ್ಕೊರಿ, ನಾನೇನ್ ಬರ್ತೀನಿ. ಮನಸ್ನ್ಯಾಗ ಐತಿ ವೀರೇಶನ್ ಬಿಟ್ಟು ಹೋಗ್ಬೇಕು ಅಂತ. ಆದ್ರ ಜೋಡಿಗೆ ಯಾರು ಸಾಥ್ ಕೊಡೋರಿಲ್ಲ ಅಂತ ಇಲ್ಲೇ ಕುಂತಾರ. ಇನ್ನ 1-2 ದಿನ ನೋಡಿ ನನ್ನ ಮನಸ್ನ್ಯಾಗ ಇರುವುದು ಎಲ್ಲ ಹೇಳ್ಕೊಂಡ್ಬಿಡ್ತಾನಿ. ಹೆಂಗಾರ ಮಾಡಿ ಈಕಿನ ಓಡಿಸ್ಕೊಂಡು ಹೋಗ್ಬಿಡ್ತಾನಿ. ಚಂದದಾಳ ನೋಡಾಕು. ಹಲೋ, ಕೆಲ್ಸ ಕುಂತತಿ? ಹಾ ಹೇಳ್ರಿ ಸುಮಾ, ಕೆಲ್ಸ ಕುಂತತಿ ಹೇಳ್ರಿ. ಅವಾಗ್ಲೇ ಸ್ವಲ್ಪ ಕೇಳಿಸ್ಲಿಲ್ಲ. ಹೇಳ್ರಿ, ಆರಾಮದಿರಿ? ನಾನೇನ ಆರಾಮದೀನಿ. ಆದ್ರ ನಮ್ಮ ಮನಿ ಒಳಗ ಸ್ವಲ್ಪ ಪ್ರಾಬ್ಲಮಾ? ಏನದು? ಏನಿಲ್ಲ, ನಮ್ಮ ಮನಿ ಒಳಗ ಮದ್ವಿ ಆಗುವಂತ ಬಹಳ ಟಾರ್ಚರ್ ಕೊಡಾಕುಂತಾರ. ನಾ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾರಿಗೆ ಫೋನ್ ಹಚ್ಚಿರ್ಬೋದು? ಅದು ಇಲ್ಲಿ ಬಂದು ಯಾರಪ್ಪ? ಯಾರ ಫ್ರೆಂಡ್ ಇರ್ಬೋದು. ನಿಜವಾಗ್ಲು ನಿಮ್ಮನ್ ಬಿಟ್ಟು ನಂಗೆ ಕೈಲಿ ಇರಕ್ ಆಗಂಗಿಲ್ಲ. ಸುಮಾ, ನಿನ್ನ ಬಿಟ್ಟಿರಕ್ ನಂಗೆ ಕೈಲಿನೂ ಆಗುದಿಲ್ಲ. ನಾನು ಊರಿಗೆ ಬರ್ತೀನಿ ತಡಿ. ಹೆಂಗಾರ ಮಾಡಿ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಊರಿಗೆ ಬರ್ತಾನೆ. ಮೊದ್ಲು ನೀವು ಬರ್ರಿ. ನನ್ ಕೈಲಿ ಆಗಂಗಿಲ್ಲ ಇಲ್ಲಿ. ಅದ್ರೊಳಗ ನಮ್ಮ ಅತ್ತಿ ಮಗನ ಮದ್ವಿ ಆಗುವಂತ ಕುಂತಾರ. ಅವ್ನು ನಂಗೆ ಇಷ್ಟ ಇಲ್ಲ. ನಿಮ್ಮನ್ ಬಿಟ್ಟು ನಾನು ಯಾರನ್ನೂ ಮದ್ವಿ ಆಗಂಗಿಲ್ಲ. ಆದ್ರೆ ಏನ್ ಮಾಡ್ಬೇಕು? ಮನಿ ಒಳಗ್ ಹೇಳಕ್ ನನ್ ಕೈಲಿ ಆಗ್ತಿಲ್ಲ, ಧೈರ್ಯನೂ ಇಲ್ಲ.
ನೀವು ಯಾವಾಗ ಬರ್ತೀರಿ ಊರಿಗೆ ಅದನ್ನೇ ಹೇಳ್ರಿ ಮೊದಲು. ನಾನು ನೆಕ್ಸ್ಟ್ ಸಂಡೇನ ಬಂದ್ಬಿಡ್ತೀನಿ. ನೀವು ಸ್ವಲ್ಪ ಹೆಂಗಾರ ಮ್ಯಾನೇಜ್ ಮಾಡ್ರಿ, ನಾ ಇಬ್ರು ಸೇರಿ ಹೇಳೋಣ ಅಂತ ಮನ್ಯಾಗ. ಆತ ನಿಮ್ಮ ದಾರಿನ ಕಾಯ್ತಿರ್ತೀನಿ, ಲಗುನ ಬರ್ರಿ. ನಾನು ಇರುವಾಗ ನೀ ಯಾಕೆ ಚಿಂತೆ ಮಾಡ್ತಿ? ನಾ ಎಲ್ಲ ನೋಡ್ಕೊಂತೀನಿ. ಯಾಕಷ್ಟು ಬೇಸರಾಗಿ ನಕ್ಕೊಂತೀರೋ? ಹೆಂಗ ನಗಬೇಕು ಹೇಳ್ರಿ. ನೀವು ಅಲ್ಲಿ ನಾನು ಇಲ್ಲಿ. ನೀವು ಯಾವಾಗ ಬರ್ತೀರೋ ಅಂತ ಕಾಯಕ್ ಕುಂತೀನಿ ಗೊತ್ತಾ. ಬರ್ತೀನಿ, ನೆಕ್ಸ್ಟ್ ಸಂಡೇ ಬಂದ್ಬಿಡ್ತೀನಿ. ಅದ್ರ ಬಗ್ಗೆ ಎಲ್ಲ ಚಿಂತೆ ಬಿಡ ಅಷ್ಟೇ. ಆತ ನಾನೇನು ಫೋನ್ ಇಡ್ಲಾ, ಆ ಮನಿ ಒಳಗೆ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್. ಇಲ್ಲ, ಏನೋ ಸ್ವಲ್ಪ ಏನಾರ ಮಾತಾಡ್ರಿ. ನೀವು ಫೋನ್ ಹಚ್ಚೋದೇ ಇಲ್ಲ, ಬರೇ ಮೆಸೇಜ್ ಮಾಡ್ತೀರಿ. ನಿಮ್ ಧ್ವನಿ ಕೇಳಕ್ಕೂ ನಂಗೆ ಆಗುದಿಲ್ಲ. ಯಾವಾಗ ಒಂದ್ಸಲ ಫೋನ್ ಮಾಡಿರ್ತೀರಿ, ನಿಮ್ ಧ್ವನಿ ಕೇಳಬೇಕು ಅನಿಸ್ತತಿ. ನೀವು ಹಿಂಗತೆ ಫೋನ್ ಇಟ್ರೆ ಹೆಂಗ? ಸ್ವಲ್ಪ ಮಾತಾಡ್ರಿ. ಅಲ್ಲ, ನಂಗೂ ಮಾತಾಡ್ಬೇಕಂತ ಇಷ್ಟ, ಆದ್ರೆ ಏನ್ ಮಾಡ್ಬೇಕು? ಇಲ್ಲಿನ ಪರಿಸ್ಥಿತಿನ ಹಂಗೈತಿ. ನಮ್ಮವ್ವ ಬಹಳ ಸ್ಟ್ರಾಂಗ್ ಅದಾಳ, ಹಂಗಾಗಿ ಸ್ವಲ್ಪ ಅಂಜಿಕಿ ಹೊಡೆದು ಬಿಡ್ತಾಳ ಸಿಟ್ಟು ಬಂದ್ರ. ಹಂಗಾಗಿ ನಾನಿನ್ ಫೋನ್ ಇಡ್ತೀನಿ. ಬಾಯ್. ನಿಮ್ ದಾರಿ ಕಾಯ್ತಿರ್ತೀನಿ, ಲಗುನ ಬರ್ರಿ. ಆತಾತು, ಬರ್ತೀನಿ. ಸಿ ಯು. ಏನು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿರ್ರಿ. ಆತ್ರಿ, ಬಾಯ್. ಸುಚಿ ಅಕ್ಕ ನೀನಾ? ಸುಮಾ, ಏನ್ ಮಾಡಕುಂತಿ ನೀನ? ಅಲ್ಲ, ಏನ್ ಮಾಡಕುಂತಿ ನೀನ? ಯಾರಿಗ್ ಫೋನ್ ಹಚ್ಚಿದಿ? ನಾನಂತೂ ಎಲ್ಲ ಕೇಳಿಸ್ಕೊಂಡನಿ. ಏನಂತ ನಿಜ ಹೇಳ್ಬಿಡು ನನ್ನ ಮುಂದ. ಸುಮ್ಮನೆ ಸುಳ್ಳು ಹೇಳಿ ನನ್ನ ಕೈಲಿ ಹೊಡಿಸ್ಕೋಬೇಡ ಮತ್ತೆ. ಸುಚಿ ಅಕ್ಕ, ಅದೇನಂದ್ರ ನಾನು ಒಬ್ರನ್ನ ಬಹಳ ಇಷ್ಟಪಡಕುಂತನಿ. ನಾನು ಮದುವೆ ಆದ್ರೆ ಅವರನ್ನೇ ಮದುವೆ ಆಗ್ತೀನಿ. ಸತ್ರು ಯಾರನ್ನು ಮದುವೆ ಆಗಂಗಿಲ್ಲ. ಸುಚಿ ಅಕ್ಕ, ಈಗ ನೀನು ಮುಂದೆ ಮುಚ್ಚಿ ಇಡು ಅಂಥದ್ದು ಏನೂ ಇಲ್ಲ. ಇದ್ದಿದ್ದೆಲ್ಲ ಹೇಳ್ಬಿಡ್ತಾನೆ. ಪ್ಲೀಸ್ ನಂಗೆ ಸ್ವಲ್ಪ ಸಹಾಯ ಮಾಡು. ಅಲ್ಲ, ಮನೆ ಒಳಗೆ ನಿಮ್ಮ ಅತ್ತಿ ಮಗನ ಮದುವೆ ಆಗಂತ ಹೇಳಿಲ್ಲ, ಆದರೂ ನೀ ಇಂಥ ಕೆಲಸನ ಮಾಡೋದು. ಆದರೂ ಮಂಜವತ್ತಿಗ ನೀ ಭಾಳ ಮೋಸ ಮಾಡಕುಂತಿ. ಸುಮಾ, ಖರೇನು ಮಂಜವತ್ತಿ ನಿನ್ನ ಮದುವೆ ಮಾಡಬೇಕು, ಖುಷಿಯಾಗಿರ್ಬೇಕು ನೀನು ಅಂತ ಎಷ್ಟು ಕನಸು ಕಂಡಾರ. ಆದ್ರೆ ನೀನು ಸುಚಿ ಅಕ್ಕ, ಖರೆ ಹೇಳು, ನಾನು ಮಾಡಿದ್ದೇನಾರು ತಪ್ಪೈತೇನೋ? ಪ್ರೀತಿಸೋದು ತಪ್ಪ? ನಾ ಹಂಗೆ ಹೇಳಕುಂತಿಲ್ಲ. ಇದನ್ನ ಮೊದಲೇ ಹೇಳ್ಬೇಕಲ್ಲ, ಮನೆ ಒಳಗೆ ಹೇಳಿದ್ರ ಈಗ ನಿಮ್ಮ ಮಂಜವತಿ ಮಗನ್ನ ಕರೆಸ್ತಾನೆ ಇದ್ದಿದ್ದಿಲ್ಲ. ಈಗ ಎಂತ ದೊಡ್ಡ ಜಗಳ ಆಕೈತಿ ಗೊತ್ತಾ? ನಾನೇನ್ ಮಾಡ್ಲಿ ಅಕ್ಕ? ಈಗ ನೀನ ನನ್ ಕೈ ಹಿಡಿಬೇಕ. ಹೆಂಗಾರ ಮಾಡಿ ನಮ್ಮ ಅವನ ಮುಂದೆ ಹೇಳು, ನಮ್ಮ ಅವ್ಗ ಒಪ್ಪಸು. ಇಲ್ಲಪ್ಪ ಇಲ್ಲ, ಅತ್ತಿ ಮುಂದೆ ನಾನ್ ಮಾತಾಡಕ್ಕಾಗಂಗಿಲ್ಲ. ಅತ್ತಿ ಏನಾರ ಅನ್ಕೊಂಡ್ರ ಸುಮ್ನೆ ಜಗಳಕ್ಕವು. ಹೌದು, ಹುಡುಗ ಯಾರು ಏನು ಎತ್ತ ಅದನ್ನಾರ ಹೇಳ ಮೊದ್ಲು. ಅವರು ಇಲ್ಲೇ ಹೊಸಪೇಟಾ. ಅಲ್ಲಿಗೆ ನಮ್ ರಿಲೇಷನ್ ಯಾರು ಇಲ್ಲ. ಅವರು ನಿಂಗೆ ಹೆಂಗ್ ಗೊತ್ತಾದ? ಅಂದ್ರ ಹೆಂಗ್ ಪರಿಚಯ ಅದನ್ನ ಹೇಳ. ಅಕ್ಕ, ನಿಜ ಹೇಳ್ತೀನಿ, ನಾನು ಅವ್ರನ್ನ ಒಂದು ಸಲನೂ ನೋಡಿಲ್ಲ. ಸುಮಾ, ನೀನು ಆಟ ಆಡ್ಬೇಡ ನನ್ನ ಮುಂದ. ನಾನೇನ್ ಸಣ್ಣ ಹುಡುಗಿಯಲ್ಲ. ನೀ ಖರೆ ಹೇಳ ಅಕ್ಕ. ಖರೇನು ನಾನು ಅವ್ರನ್ನ ಭೇಟಿ ಆಗಿಲ್ಲ, ಮಾತಾಡ್ಸಿಲ್ಲ. ನೇರಿ ಒಂದ್ಸಲನೂ ಭೇಟಿನೂ ಆಗಿಲ್ಲ. ಮತ್ತೆ ಹೆಂಗಿದು ಪ್ರೀತಿ ನಿಮ್ದು? ಅದು ಇನ್ಸ್ಟಾಗ್ರಾಮ್ ಒಳಗೆ ಫ್ರೆಂಡ್ ಆಗಿ ಮೊದ್ಲು ಫ್ರೆಂಡ್ ತರಾನು ಇದ್ವಿ. ಆಮೇಲೆ ಅದು ಪ್ರೀತಿಯಾಗಿ ಕನ್ವರ್ಟ್ ಆಯ್ತು. ನಾನು ಅವ್ರನ್ನ ಭಾಳ ಇಷ್ಟಪಡಕುಂತೀನಿ. ಮದ್ವೆ ಆದ್ರೂ ಅವ್ರನ್ನೇ, ಇಲ್ಲಂದ್ರೆ ನಾ ಸತ್ತು ಹೋಗ್ತೀನಿ. ನಾ ಇರಾಕವಲ್ಲೆ ಅಷ್ಟು ಹಚ್ಕೊಂಡ್ಬಿಟ್ಟಿನಿ ನಾನು ಅವ್ರನ್ನ. ಹಣೆ ಬಾರ. ಅಲ್ಲ, ಅದು ಇನ್ಸ್ಟಾಗ್ರಾಮ್ ಅಲ್ಲ, ಮಕ ನೋಡಿಲ್ಲ. ಹೆಂಗ್ ಹಿಂಗಾದ್ರ? ಮಕ ನೋಡಿಲ್ಲ ಖರೆ, ಆದ್ರ ಫೋಟೋ ನೋಡಿನಲ್ಲ. ಅವ್ರ ಫೋಟೋ ನೋಡಿನಿ. ಚಂದ ಅದಾರ, ಒಳ್ಳೆ ಜನ. ತಂದೆ ತಾಯಿ ಅಕ್ಕ ಎಲ್ಲರೂ ಅದಾರ. ಅವ್ರು ನಾನು ಅವ್ರಿಗೆ ಪ್ರಾಮಿಸ್ ಮಾಡೀನಿ, ಮದ್ವೆ ಆದ್ರೆ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ. ಅವರು ನಂಗೆ ಪ್ರಾಮಿಸ್ ಮಾಡ್ಯಾರ, ಮದ್ವೆ ಆದ್ರೆ ನಿನ್ನನ್ನ ಮದ್ವೆ ಆಗ್ತೀನಿ ಅಂತ. ಅಕ್ಕ, ನಮ್ಮಿಬ್ರು ಪ್ರೀತಿಗೆ ಸ್ವಲ್ಪ ಸಪೋರ್ಟ್ ಮಾಡು. ಮುಗಿತೀನ. ನಾ ಸುಮ್ನೆ ಬಂದು ಕೇಳಿಸ್ಕೊಂಡೆ. ಅತ್ತಿಗೆ ಹೆಂಗ್ ಹೇಳ್ಬೇಕು? ಅತ್ತಿಗೆ ಸಮಾಧಾನ ಮಾಡಕ್ ಆಗುತ್ತಾ ಅಕ್ಕ? ಅವ್ರೇನಂತ ಬಡವ್ರೇನಲ್ಲ, ಅವರು ಇದ್ದಂತವ್ರ ಅಲ್ಲ ಸುಮಾ. ಅವ್ರು ಯಾರ ಏನ? ಅವ್ರ ಮುಖ ನೀ ನೋಡಿಲ್ಲ, ಅವ್ರ ಮನಸ್ಥಿತಿ ಹೆಂಗಿರ್ತೈತ ಏನ? ಅದು ಹೆಂಗ ಸುಮಾ? ಅದು ಮೆಸೇಜ್ ಮಾಡಿ ರೀಲ್ಸ್ ನೋಡಿ ಇಷ್ಟಪಡುದು. ಛೇ, ನಿಜವಾಗ್ಲು ನೀ ಹಿಂಗ್ ಮಾಡ್ತಿ ಅಂತ ನಾವ್ ಅನ್ಕೊಂಡಿದ್ದಿದ್ದಿಲ್ಲ. ಹಿಂಗ ಅನ್ಬೇಡಕ್ಕ, ನಂಗೆ ಇನ್ನೂ ಸ್ವಲ್ಪ ಭಯ ಆಗ್ತತಿ. ತಗೋ, ಏನಾರ ಒಂದ್ ಹೇಳಿ ಅತ್ತಿಗೆ ಹೇಳ್ತೀನಿ. ಅಳ್ಬೇಡ, ಕಣ್ಣು ಒರೆಸ್ಕೋ. ಆದ್ರೂ ಇನ್ಸ್ಟಾಗ್ರಾಮ್ ಒಳಗ್ ಮೆಸೇಜ್ ಮಾಡಿ ಎಲ್ಲ ಫ್ರೆಂಡ್ ಆಗುದು ಅಂದ್ರ ಏನೇನಪ್ಪ? ಇವೆಲ್ಲ ವಿಚಿತ್ರ ಅನ್ನಿಸ್ತಾವು. ತಗೋ, ಅಳ್ಬೇಡ, ಕಣ್ಣು ಒರೆಸ್ಕೋ. ಸರಿ, ನಡಿ ಮನಿಗ್ ಹೋಗುನು. ನಿಮ್ಮನಿಗ ಹೊಂಟಿದ್ದೆ, ನಡಿ ಹೋಗುನು. ಆಹಾ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ಆಹಾ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ. ಮಮ್ಮಿ, ಸುಮಾ ಎಲ್ಲಿ? ಲೋಲೋ ವಿಠಲ, ಏನ್ಲಾ ನಿನ್ನ ಭಾಷೆ? ಹೋಗಿ ಆಹಾ ನನ್ನ ಮದ್ವೆ ಅಂತ ಹಾಡಾಡಕುಂತಿಯಲ್ಲೋ, ಸುಮ್ಮನೆ ತೆಪ್ಪ ಕುಂದ್ರು. ವಿಟ್ಟು, ಏನತ್ತಿ? ಏನ್ರಿ ಅತ್ತಿಗೆಮ್ಮ? ತಡಿ ಚೈತ್ರ, ತಡಿ. ನಾನು ವಿಟ್ಟು ಹತ್ರ ಮಾತಾಡಕುಂತಾನೆ. ತಡಿ ಓಟು. ವಿಟ್ಟು, ಅಡಿಗೆಗೆ ಏನಪ್ಪ ಮಾಡ್ಲಿ? ಅತ್ತಿಗೆ, ಅದು ಸ್ವಲ್ಪ ಖಾರ ಕಮ್ಮಿ ಮಾಡಿ ಉದ್ರ ಬೇಳೆ ಪಲ್ಯ ಮಾಡ್ರಿ, ಮತ್ತ ಬಿಸಿ ಬಿಸಿ ರೊಟ್ಟಿ ಮಾಡ್ರಿ. ಚೈತ್ರ, ನಾನ್ ನಿನಗ್ ಕೇಳಿಲ್ಲ, ವಿಟ್ಟು ಕೇಳಕುಂತಾನಿ. ಮನೀಗ 5 ವರ್ಷ ಆದ್ಮೇಲೆ ಬಂದನ, ಅವನಿಗೆ ಏನ್ ಇಷ್ಟ ಅದು ಮಾಡ್ತೀನಿ. ಅತ್ತಿ, ನಮ್ಮವ್ವ ಏನ್ ಹೇಳ್ತಾಳಲ್ಲ ಅದನ್ನ ತಿಂತಾನ ನಾನು. ನಮ್ಮವ್ವ ಕುಂದ್ರ ಅಂದ್ರ ಕುಂದಿರ್ತಾನಿ, ಎದ್ದೇಳಂದ್ರ ಎದ್ದೇಳ್ತಾನಿ, ಹಂಗ. ವಿಟ್ಟು, ಕಾಮಿಡಿ ಮಾಡಬಾರ್ದಪ್ಪ. ಎಲ್ಲ ಹೊತ್ತು ಒಂದೇ ಇರ್ತತನ. ನಿನಗೆ ಏನ್ ತಿನ್ನಂಗಾಗೈತ್ ನೋಡು, ಅದನ್ನ ನಿಮ್ಮ ಅತ್ತಿ ಮುಂದನ ಹೇಳಪ್ಪ. ನಿಮ್ಮ ಅತ್ತಿ ಮಾಡಿ ಬಡಿಸ್ತಾಳ, ಹೊಟ್ಟು ತುಂಬಾ ತಿನ್ನಂತಿ. ಯವ್ವ, ನೀನೋ ಬೈತಿ, ಆಮೇಲೆ ಅದಕ್ಕ ನೀನ್ ಏನ್ ಹೇಳ್ತಿ ಅದು ತಿಂತ ನಾನು. ಆತ ಬಿಡು ಚೈತ್ರ, ಯಾಕೆ ಸುಮ್ನೆ ಹುಡುಗ ಜೀವ ತಿನ್ನೋದು? ಆತಗೋ, ನಾನ ಏನಾರು ನೋಡಿ ಮಾಡ್ತಾನೆ. ಅಲ್ಲ, ಇಷ್ಟು ದೊಡ್ಡವನಾಗ್ಯಾನ, ಒಂದ್ ಅಡ್ಗಿ ಇದು ಮಾಡ್ಕೊಡ್ರಿ ಅನ್ನೋ ಗೊತ್ತಾಗ್ವಲ್ತಲ್ಲ. ನೋಡಾಕ ದುಡಿಯಾಕ ಕುಂತಾನ. ಏನಪ್ಪ ಇದು ಹಕೀಕತ್ತ ಗೊತ್ತಾಗ್ವಲ್ತಲ್ಲ. ಏನೇನ ಆದ್ರೂ ಒಟ್ಟು ಹುಷಾರಾಗಿ ಇವನ ಬಗ್ಗೆ ತಿಳ್ಕೋಬೇಕು. ಹೆಂಗಾರ ಮಾಡಿ ತಿಳ್ಕೊಳಕ ಬೇಕು. ಅದು ಬಿಟ್ಟು ಏನತ್ತಿ?
ಏನ್ರಿ ಅತ್ತಿಗೆಮ್ಮ ಅದು ನಿಂದು ಎಜುಕೇಶನ್ ಏನಾಗೈತಿ ಅತ್ತಿಗೆಮ್ಮ ಈ ಒಂದು ಎಂ.ಕಾಮ್ ಆಗೈತ್ರಿ. ಅಲ್ಲ ಚೈತ್ರ ನನ್ನ ಅಳಿಯನ್ ಕೇಳಾಕುಂತಾನಿ ವಿಟ್ಟುಗ ನೀ ಮಾತಾಡ್ತೀಯಲ್ಲ ಸುಮ್ಮನಿರು. ಓಲಿ ಬಿಡಪ್ಪ. ಹೌದು ನಿಮ್ಮ ಅಣ್ಣ ಅತ್ತಿಗೆಮ್ಮ ಹೆಂಗದಾರ? ಆರಾಮದಾರಿ. ನಮ್ಮ ಅವ್ವ ಇಲ್ಲಿ ಬಂದಾಳಲ್ಲ, ನಮ್ಮ ಅತ್ತಿಗಿ ಅಣ್ಣ ನಮ್ಮಪ್ಪ ಎಲ್ಲರೂ ಆರಾಮದಾರಿ. ನಮ್ಮ ಅತ್ತಿಗಿ ಹೇಳ್ತಿರ್ತಾಳ, ನಮ್ಮ ಅತ್ತಿ ಇಲ್ಲಂತ ಹೊಟ್ಟೆ ತುಂಬ ಊಟ ಮಾಡಕ್ ಕುಂತೀನಿ ಅಂತ ಹೇಳಕ್ ಕುಂತಿದ್ರು ಕೆಲಸದವ್ರ ಮುಂದ. ನಾ ಕೇಳಿನಿ ನಮ್ಮ ಅತ್ತಿಗೆಮ್ಮ ಹೇಳಕ್ ಕುಂತಾರ, ನಮ್ಮ ಅತ್ತಿ ಹೋಗ್ಯಾಳ ಮನಿ ಒಂಥರ ದೇವಸ್ಥಾನ ಆದಂಗಾಗೈತಿ, ಅಷ್ಟು ಖುಷಿ ವಾತಾವರಣ ಆಗಿತ್ ನೋಡು ಅಂತ ಹೇಳಕ್ ಕುಂತಿದ್ರು. ಲೋ ಬಿಟ್ಟು ಏನವ ಅತ್ತಿಗೆಮ್ಮ ಇವನಿಗ ಕಾಮಿಡಿ ಮಾಡಕ ಗೊತ್ತು ಇಲ್ಲ ನೋಡ್ರಿ, ಬರೀ ಹಿಂಗ ಕಾಡಿಸ್ತಾನ, ಬರೀ ಇಂತವೇಯ. ಗೊತ್ತಾತು ನೀ ಏನೇ ಹೇಳ ಚೈತ್ರ, ಮಗನ ಮಾತ್ರ ಸಣ್ಣ ಹುಡುಗ ಮಾಡ್ದ ಮಾಡಿಟ್ಟಿ ನೋಡು, ಎಳ್ದು ಮಾತಾಡ್ತಾನ. ತೀರಾ ಆತಪ್ಪ ಇದು. ಅಲ್ರಿ ಅತ್ತಿಗೆಮ್ಮ ನೀವು ಹೇಳೋದ್ ನೋಡಿದ್ರ ನಾನ್ ನನ್ನ ಮಗನ ಮುಷ್ಟಿ ಒಳಗೆ ಇಟ್ಕೊಂಡ್ಬಿಟ್ಟಿನಿ, ನನ್ನ ಮಾತ ಕೇಳಂಗ್ ಮಾಡ್ಕೊಂಡಿನಿ ಅನ್ನಂಗ್ ಮಾತಾಡ್ತೀರಿ. ಇಲ್ರಿಪ್ಪ ಇಲ್ಲ, ಇವ ಕೆಲ್ಸದ ಮೇಲೆ ಹೋಗ್ಬಿಡ್ತಾನ ಬಿಜಾಪುರ ಹಿಂಗತೆ. ಈಗ ನಿಮ್ ಮಗಳನ್ನ ಮದ್ವಿ ಮಾಡ್ಕೊಟ್ರು ಆಕಿನ ಇವನಿಂದ ಊರ್ಗ ಹೋಗ್ಬಿಡ್ತಾಳ, ಎಲ್ಲಿ ಜಾಬ್ ಆಕೈತಿ ಅಲ್ಲಿ. ಇವ ಹಂಗ ಕಾಮಿಡಿ ಮಾಡ್ತಾನ್ರಿ. ನಾನು ಖರೆ ನೋಡಿ ನಮ್ಮ ಹಿರಿ ಸಸಿ ಪೂಜಾಗ ಒಂದ್ ದಿನ ಸರ್ದ್ ನಿಲ್ಲು ಅನ್ನಂಗಿಲ್ ನೋಡ್ರಿ. ಖರೆ ನನ್ನ ಮಗಳು ನೋಡ್ದಂಗ್ ನೋಡ್ತಾನ. ನಾನರ ಹೌದೌದು ಹೊತ್ತೊತ್ತಿಗೆ ಊಟಕ್ಕೆ ಕೊಡ್ತಾನಿ, ತವ್ರ ಮನೆಯವ್ರು ಬಂದ್ರ ಚಂದಾಗಿ ಮಾತಾಡ್ತಾನಿ, ನಾ ಎಲ್ಲ ಮಾಡ್ತೀನಿ. ಆದ್ರೆ ಏನೋ ಯಾಡು ಹೆಣ್ಣು ನಡ್ದು ಕುಂತಾಳ ಅನ್ನೋದಷ್ಟ. ನೀವು ಬಂದ್ರ ನಿಮಗೂ ಗೊತ್ತಾಕಿತ್ತು, ನೀವು ಬರಂಗೇ ಇಲ್ಲ ನಮ್ಮ ಮನೆಗೆ, ಹಂಗಾಗಿ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು. ಇವ ಹಂಗ ಸುಳಪಳ ಹೇಳ್ತಾನ್ರಿ. ಇವ ನಿಮ್ಮ ನೋಡಿ ಕಾಮಿಡಿ ಮಾಡಕ್ ಕುಂತಾನ್ರಿ. ಇವ ನೀವೆಲ್ಲ ಅದನ್ನೆಲ್ಲ ತಲೆಗೆ ಹಚ್ಕೊಳಕ್ ಹೋಗ್ಬೇಡ್ರಿ ನೀವು. ನಿಜವಾಗ್ಲು ನಾನು ಸುಮ್ಮನೆ ಭಾಳ ಚಲೋ ನೋಡ್ಕೊಂತಾನ್ರಿ. ಇರ್ಲಿ ಅಷ್ಟೇ ಯಾಕೆ ಗಾಬರಿ ಆಗ್ತೀಯ ಚೈತ್ರ? ಹೋಲಿ ಬಿಡವ, ಮುಂದೆ ಈಗ ಯಾಕೆ ಮಾತಾಡ್ತಿ? ಹೋಲಿ ಬಿಡು. ಏನ ಮಾತುಕತೆ ನಡೆಸಿರಿ? ಏನಿಲ್ಲ ತಗೋರಿ, ಹಂಗ ಕೆಲವೊಂದು ಸೂಕ್ಷ್ಮ ವಿಚಾರ ತಿಳ್ಕೊಳಕ್ ಕುಂತಾನಿ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಕಿರ್ರಿ. ಆತ ಊಟಕ್ಕೆ ಹಾಕೊಡ ಮಂಜವ. ಹ್ಞೂರಿ ಹಾಕೊಂಬರ್ತಾನಿ. ವಿಟು ಕೈಕಾಲ್ ಮಕ್ಕ ತಕೊಂಬರಪ್ಪ, ಇಬ್ರು ಊಟ ಕುಂದ್ರು. ಗಣೇಶ ಬಂದ್ರ ಚಲೋ ಆಕೈತಿ, ಎಲ್ಲರೂ ದುಂಡು ಕುಂತು ಊಟ ಮಾಡ್ದಂಗ ಆಕೈತಿ. ಎಲ್ಲಿ ಹೋಗ್ಯಾನ ಏನ? ತಡಿ ಒಂದ್ ಫೋನ್ ಮಾಡಿ ಬರ್ತೀನಿ ತಡಿ. ಈ ಹುಡುಗ ಒಂದು ಮನ್ಯಾಗ ಇರಂಗಿಲ್ಲ ನೋಡು. ಲೋ ನಾ ಎಂತವನ ಮನ್ಯಾಗಿನ ವಿಚಾರ ಹೇಳ್ಬೇಡ ಅಂತ ಅಷ್ಟು ಬೊಗಳಿಲ್ಲ ನಿನಗ. ನಿಮ್ಮ ಅತ್ತಿಗೆ ಪೂಜಾ ಬಗ್ಗೆ ಏನಾರ ಕೇಳಿದ್ರ ಬಾಯಿ ಬಿಟ್ಟಿ ಬಾಯಿ ನಾವು ಹೊಲ್ದು ಬಿಡ್ತಾನೆ ಸೂಜಿ ದಾರ ತಗೊಂಡು. ನಾ ಎಂತವನ ಮನ್ಯಾಗಿನ ವಿಷಯ ಇಲ್ಲಿ ಬೊಗಳಬೇಡ ಅಂತ ಹೇಳಿಲ್ಲ. ಯವ್ವ ನೀನೋ ಮನ್ಯಾಗಿನ ವಿಷಯ ಹೇಳ್ಬೇಡ ಅಂತ ಹೇಳಿ ಬಿಡು, ಆದ್ರ ಅತ್ತಿ ಮುಂದೆ ಹೇಳ್ಬೇಡ ಅಂತ ಹೇಳೇ ಇಲ್ಲ. ಅದಕ್ಕೆ ಅತ್ತಿ ಮುಂದೆ ಹೇಳಿದ್ರೆ ನಡೀತೈತ ಏನ ಅಂತ ಹೇಳ್ಬಿಟ್ಟೆ. ಕರ್ಮ ನನ್ನ ಕರ್ಮ. ನಿನ್ನ ಹೊಡೆದು ಬಡ್ದು ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ನಿನ್ನ ಮುಷ್ಟಿ ಒಳಗೆ ಇಟ್ಕೊಂಡಲ್ಲ, ಅದು ನಾನು ಮಾಡಿದ್ದು ತಪ್ಪು ಅಂತ ಈಗ ಅನ್ಸಕುಂತ ನನಗ. ಮಮ್ಮಿ ಅಯ್ಯೋ ನಿನ್ನ ಬಾಯಾಗ ನನ್ನ ಮುಸ್ರಿ ಬಾನಿ, ಸುಮ್ನಿರಲ್ಲ ಮಮ್ಮಿ ಅಂತ ಕಾಡ್ಬಿಡ. ಯವ್ವ ಅತ್ತಿಗೆಮ್ಮ ನಿಂಗ ಬೈಯಕ್ ಕುಂತಿದ್ಲು. ಹೌದಾ? ಏನಂತ ಬೈದ್ಲು? ನಮ್ಮ ಅತ್ತಿ ಮೂಳ ಹೋಗೇತಿ ಅವ್ರ ತವ್ರ ಮನಿಗ. ನಾನು ಎಷ್ಟು ಆರಾಮದೀನಿ. ನಮ್ಮ ಅತ್ತಿ ಒಟ್ಟು ಒಳ್ಳಿ ಬರಬಾರ್ದು, ಹಂಗತಿ ಎತ್ತಗರ ಹಾಳಾಗೋಗ್ಬಿಡ್ಬೇಕು ಅಂತ ಕೆಲಸದವ್ರ ಮುಂದ ಹೇಳಿ ನಗ ಕುಂತಿದ್ಲು. ಕುಂದ್ರ ಕೊಡುದಿಲ್ಲ, ನಿಂದ್ರ ಕೊಡುದಿಲ್ಲ, ಕಾಡ್ತೈತಿ ಒಂಥರ ಮುಳ್ಳ ಹಂದಿ ಕಾಡ್ದಂಗ್ ಕಾಡ್ತೈತಿ ನಮ್ಮ ಅತ್ತಿ ಅಂತ ಹೆಂಗೆಂಗೋ ಅನ್ನಕ್ ಕುಂತಿದ್ಲು ಬೇ. ನಾನು ಮತ್ತಪ್ಪ ಅಲ್ಲೇ ಇದ್ವಿ ಬಾಜು ಕೋಣ್ಯಾಗ, ಎಲ್ಲ ಕೇಳ್ಸಾಕ್ ಕುಂತಿತ್ತು. ಅಪ್ಪ ಜಗ್ಗ ನಗ ಕುಂತು ಬಿಟ್ಟಿದ್ದ ಗೊತ್ತನು. ಮಾಡ್ತೀನಿ ತಡಿ ನಿಮ್ಮ ಅಪ್ಪಗ. ನಿಮ್ಮ ಅಪ್ಪಂದು ಬಾಳ ಹುರುಣಿಗೆ ಆಗೈತಿ. ಸೊಸಿ ನಾ ಬಿಟ್ಟು ಕೊಡಂಗಿಲ್ಲ. ಮಾಡ್ತೀನಿ ನಿಮ್ಮ ಅಪ್ಪಗ. ನಾನ್ ನೋಡಕೂತಾನಿ. ಸೊಸಿ ಅಂದ್ರೆ ಪಂಚ ಪ್ರಾಣ, ಅದು ನಾಯಿ ಇದ್ದಂಗ ಐತದು. ಸೊಸಿ ಅಲ್ಲದು ನಾಯಿ ಅದು. ಅತ್ತಿಗೆಮ್ಮ ಹೇಳಕ್ ಕುಂತಿದ್ಲು ನೀನು ನಾಯಿ ಅಂತೆ. ಅಯ್ಯೋ ಊರ್ ಮಂದಿ ಮುಂದೆ ನನ್ನ ಬಗ್ಗೆ ಚಾಡ ಆಡಕುಂತಾಳಲ್ಲಕಿ. ಮಾಡ್ತೀನಿ ಇನ್ನ ಒಂದ್ 8 ದಿನ ಬಿಟ್ಟು ರಾಖಿ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋಗಿ ತಲೆ ಮೇಲೆ 4 ಕುಕ್ಕರ್ಸ್ತಾನಿ. ಅವಾಗ ಬುದ್ಧಿ ಬೆಟ್ಟಕ್ಕಿನ ನಾ ಎಂತಕಿನ ನನಗ ಅಂತಾಳ ಊರ್ ಮಂದಿ ಮುಂದ. ಮಾಡ್ತೀನಕಿನ. ಯವ್ವ ಹಸುವಾಗೈತಿ, ಊಟಕ್ಕೆ ಹಾಕೊಡು. ಅದು ಏನಂತ ಮಾತಾಡ್ತಿಲ್ಲ, ಒಟ್ಟು ಸ್ಟ್ರಾಂಗ್ ಆಗಿ ಮಾತಾಡು. ಮಾತಾಡ್ತೀನಿ ತಗೋ. ಆ ಸುಮ ಎಲ್ಲಿದ ನೋಡು, ಆಕಿಗ ಮಾತಾಡಿ ಕರ್ಕಂಬ. ಇಬ್ರು ಜೋಡಿ ಕುಂತು ಊಟ ಮಾಡ್ರಿ. ಆಕಿ ಜೋಡಿ ಬೆರಿಲ್ಲ ಅಂದ್ರೆ ಇಲ್ಲಿ ಬಂದು ಕುರ್ಚಿ ಮೇಲೆ ಕುಂತು ಬಿಡ್ತಿ. ನನ್ನ ಮದ್ವೆ ಅಂತ ಎದ್ನಡಿ ಆ ಸುಮಾನ್ ಕರ್ಕಂಬ ಹೋಗು. ಯವ್ವ ಕರ್ಕೊಂಬರ್ತೀನಿ. ಎಲ್ಲ ಹೇಳ್ಬೇಕು. ಅಪ್ಪನಂಗ ಅದಾನ. ಓಟೋಟೋ ಚುರುಕಿಲ್ಲ ಬೆರಿಕಿಲ್ಲ. ಏನ್ ಮಾಡ್ಬೇಕು ನನ್ನ ಹೊಣೆ ಬರ. ಅವ ದೊಡ್ಡವನಿಗ ಮದ್ವೆ ಆಗ್ಲಾ ಈ ಸುಮಾನ ಅಂದ್ರ ಒಲ್ಯ ನಾನು ಈಕಿನ ಮದ್ವೆ ಹಾಕಿನಿ ಅಂತ ಆ ಪಡಪೋಸಿ ಪೂಜಾನ್ ಮದ್ವೆ ಆದ. ಇವ ನೋಡಿದ್ರೆ ಹಿಂಗ್ ಮಾಡ್ತಾನ. ಅಯ್ಯೋ ದೇವ್ರೇ, ನಮ್ಮ ಅತ್ತಿಗೆಮ್ಮಂತೂ ದಿನಾ ಕಳ್ದಂಗ ಬಾಯಿಗೆ ಬಂದಂಗ ಅನ್ನಕುಂತಾಳ. ಎಲ್ಲಿ ಮದ್ವಿ ಬೇಡ ಅನ್ಬಿಡ್ತಾಳ. ಏನಾರ ಮಾಡಿ ಲಗುನ ಮದ್ವಿ ಇಡಂಗ್ ಮಾಡ್ಬೇಕು. ಮೊದ್ಲಿವತ್ತು ನಮ್ಮ ಅಣ್ಣ ಅತ್ತಿಗೆಮ್ಮನ ಕುಂದರ್ಸಿ ಮಾತಾಡ್ತೀನಿ ತಡಿ. ಹೌದಂಗ ಮಾಡ್ತೀನಿ. ಯವ್ವ ಎಲ್ಲದಿ ಬೇಸಲ್ ಬಾ ಇಲ್ಲಿ.